ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಕಾಡ್ತಾ ಇದೆ. ಎಪಿಎಂಸಿ ಯಾರ್ಡ್ ಇಲ್ಲ, ಬಸ್ ನಿಲ್ದಾಣ ಇಲ್ಲ, ಮೋರಿ ಇಲ್ಲ, ಆರೋಗ್ಯ ಕೇಂದ್ರದಲ್ಲಿ ವೈದ್ಯರೇ ಇಲ್ಲ, ಆಂಬ್ಯುಲೆನ್ಸ್ ಸೇವೆ ಕೂಡ ಇಲ್ಲ. ಆಂಧ್ರದ ಗಡಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಕರ್ನಾಟಕದ ಗಡಿ ಗ್ರಾಮ ಇದು. ಮೂಲಭೂತ ಸೌಕರ್ಯ ನೀಡದಿದ್ರೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಗಳನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೋಲಾರ ಜಿಲ್ಲೆಯಲ್ಲಿದ್ದೀವಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಅನ್ನುವಂಥ ಒಂದು ಊರಿಗೆ ಬಂದಿದ್ದೀವಿ. ಈ ಊರಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹಲವು ವರ್ಷಗಳಿಂದ ತಮ್ಮ ಮೂಲಭೂತ ಹಕ್ಕುಗಳಿಗಾಗಿ ಇಲ್ಲಿನ ಗ್ರಾಮಸ್ಥರು ಹೋರಾಟ ಮಾಡ್ತಿದ್ದಾರೆ. ಸರಿಯಾದ ರಸ್ತೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಹೀಗೆ 108 ಸಮಸ್ಯೆಗಳು ಈ ಊರಿನಲ್ಲಿದೆ. ಈ ಊರಿನ ಗ್ರಾಮಸ್ಥರಿದ್ದಾರೆ, ಮುಖಂಡರನ್ನು ಮಾತಾಡ್ಸೋಣ. ಸರ್, ನಿಮ್ಮ ಊರಿನಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ ಅನ್ನುವಂಥದ್ದು. ಗಡಿ ಜಿಲ್ಲೆ ಬೇರೆ, ಈ ಕಡೆಯಿಂದ 2-3 ಕಿಲೋಮೀಟರ್ ಆಂಧ್ರ ಪ್ರದೇಶ ಅಂತೆ. ಸೊ ಹೆಂಗಿದೆ, ಏನಿದೆ ವಾತಾವರಣ, ಯಾವ ಥರದ ಸಮಸ್ಯೆಗಳಿದಾವೆ ಇಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು, ಬಹಳಷ್ಟು ಸಮಸ್ಯೆಗಳಿದ್ದಾವೆ. ನಾವು ಆಲ್ರೆಡಿ ಮೊನ್ನೆನೂ ಸ್ಟ್ರೈಕ್ ಮಾಡಿದ್ದೀವಿ. 15 ದಿನಗಳಲ್ಲಿ ರೋಡನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದುವರೆಗೂ ಯಾವುದೇ ರೀತಿಯ ಇದಿಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ ಬಹಳಷ್ಟು ತೊಂದರೆ ಇದೆ. ಬೀದಿ ದೀಪಗಳಿಲ್ಲ, ಸಂತೆ ತೊಂದರೆ ಇದೆ. ನಮಗೆ ಯಾವ ರೀತಿ ಸಂತೆ ತೊಂದರೆ ಇದೆ ಅಂತಂದರೆ, ಸುಮಾರು ಹಳ್ಳಿಗಳು, ಇಲ್ಲಿಂದ ಸುಮಾರು ಒಂದು 50 ಹಳ್ಳಿಗಳು ಇಲ್ಲಿಗೆ ಬಂದು ಸಂತೆಯನ್ನು ನೆರವೇರಿಸ್ತಾರೆ. ಈ ಸಂತೆ 2 ಎಕರೆ 18 ಗುಂಟೆ ಇರ್ತಕ್ಕಂಥ ಜಾಗದಲ್ಲಿ ಸುಮಾರು ಜನ ಆ ಕಡೆ ಈ ಕಡೆ ಎಲ್ಲ ಅಕ್ವೈರ್ ಮಾಡಿಕೊಂಡು 1 ಎಕರೆನೂ ಸರಿಯಾಗಿಲ್ಲ. ಈಗ ಆ ಸಮಸ್ಯೆಯಿಂದ ಬಹಳಷ್ಟು ಜಾನುವಾರುಗಳು ಇಲ್ಲಿ ಸೇರ್ತವೆ. ಅದಕ್ಕೆ ಒಂದು ಸಂತೆ ಮೈದಾನವೇ ಇಲ್ಲ. ಅದರಿಂದ ಈ ಸಂತೆ ಮೈದಾನವನ್ನು ಸ್ವಲ್ಪ ಸರ್ಕಾರ, ಇಲ್ಲಿರ್ತಕ್ಕ ಶಾಸಕರು ಎಚ್ಚೆತ್ಕೊಂಡು ಈ ಸಂತೆ ಮೈದಾನವನ್ನು ನಮ್ಗೆ ಮಾಡ್ಕೊಳ್ಬೇಕಾಗಿ ನಾವೆಲ್ಲ ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ರಸ್ತೆ ಸರ್, ಗುಂಡಿ ಅಂದ್ರೆ ಅಂತಿಂತ ಗುಂಡಿ ಅಲ್ಲ, ಒಬ್ಬರನ್ನ ಮುಚ್ಚಿಬಿಡ್ಬೋದು, ಅಷ್ಟು ದೊಡ್ಡ ಗುಂಡಿ ಇದೆ ನಿಮ್ಮ ಊರಲ್ಲಿ. ಒಂದು ಸಣ್ಣ ಕಾರ್ ನಿಲ್ಲಿಸಿ ಆಟೋಮೆಟಿಕ್ ಆಗಿ ನಿಲ್ಲಿಸ್ಬಿಡ್ಬೋದು, ಅದರ ನಿರ್ಣಯ ಮಾತೇ ಇಲ್ಲ. ಯಾಕಂದ್ರೆ ಆ ರೀತಿ ಪರಿಸ್ಥಿತಿ ಆ ರೀತಿ ಇದೆ. ಸುಮಾರು ಇದು 2-3 ಸಲ ನಾವು ಒಂದು ಸಲ ಲಾರಿಯನ್ನು ನಿಲ್ಲಿಸಿ ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಲಾರಿ ನಿಲ್ಲಿಸಿ ಸ್ಟ್ರೈಕ್ ಮಾಡಿದ್ವಿ. ಆವಾಗ ಟೈಮ್ ತಗೊಂಡ್ರು. ಮತ್ತೆ ಮೊನ್ನೆ ರೀಸೆಂಟಾಗಿ ಒಂದು 15-20 ದಿನದ ಹಿಂದೆನೂ ಎಲ್ಲ ಬಂದ್ ಮಾಡಿ, ಅಂಗಡಿಗಳೆಲ್ಲ ಮುಚ್ಚಿಬಿಟ್ಟು ಗೌನಿಪಲ್ಲಿ ಬಂದ್ ಮಾಡಿದ್ವಿ. ಬಂದ್ ಮಾಡಿ ಎಲ್ಲ ಅವರೆಲ್ಲ ಅದಕ್ಕೆ ಅದರ ತಕ್ಕ ಇಲಾಖೆಗಳು, PWD ಇಲಾಖೆಯವರಲ್ಲಿ ಬಂದು, ಪೊಲೀಸ್ ಇಲಾಖೆಯವರು ಬಂದು ನಮ್ಗೆ 15 ದಿನ ಟೈಮ್ ಕೊಡಿ, ನಾವು ಕೆಲಸವನ್ನು ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಅಂತಂದರೆ ಗುಂಡಿ ಆದರೂ ಮುಚ್ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಯಾವುದೇ ರೀತಿಯ ವ್ಯವಸ್ಥೆ ಆಗಿಲ್ಲ, ಪ್ರಗತಿನೇ ಇಲ್ಲ, ಪ್ರಗತಿ ಶೂನ್ಯವಾಗಿದೆ. ಟೋಟಲ್ ಆಗಿ 2 ವರ್ಷದಿಂದ, ಶಾಸಕರು ಗೆದ್ದ ಮೇಲೆ 2 ವರ್ಷದಿಂದ ಇದುವರೆಗೂ ಯಾವುದೇ ರೀತಿಯ ಅನುಕೂಲಗಳು ನಮ್ಮ ಊರಲ್ಲಿ ಆಗಿಲ್ಲ. ಅಧಿಕಾರಿಗಳನ್ನ ಸುಮಾರು ಸಲ ಭೇಟಿ ಮಾಡಿದ್ದೀವಿ. ಸುಮಾರು ಸಲ ಅವ್ರ ಹತ್ರ ಭೇಟಿ ಮಾಡಿ ಎಲ್ಲ ಯಾವ ರೀತಿ, ಯಾವ ಇಲಾಖೆಯಲ್ಲಿ ಇದು ತೊಂದರೆ ಆಗ್ತಾ ಇದೆ, ಪ್ರತಿಯೊಂದು ಇಲಾಖೆಗೆ ಭೇಟಿ ಮಾಡಿದ್ದೀವಿ. 15 ದಿನ ಟೈಮು, 20 ದಿನ ಟೈಮ್ ಹೇಳ್ತಾರೆ ವಿನಃ ಕೆಲಸ ಮಾಡುವ ರೀತಿ ಒಂದು ಕಾಣ್ತಾ ಇಲ್ಲ. ಸರ್, ಹೆಂಗ್ ಸರ್ ವಾತಾವರಣ ಇಲ್ಲಿ? ಸರಿಯಾದ ಆರೋಗ್ಯ ಕೇಂದ್ರಗಳಿಲ್ಲ, ಇದ್ರೂ ಡಾಕ್ಟರ್ಗಳಿಲ್ಲ, ಕಾಲೇಜುಗಳಿಲ್ಲ, ಸಂತೆ ಇಲ್ಲ, ಮಾರ್ಕೆಟ್ ಇಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ. ಎಲ್ಲ ನೀವೇ ಹೇಳ್ಬಿಟ್ರೆ ನಾವ್ ಹೇಳೋದಿಲ್ಲ. ಎಲ್ಲ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಲ್ಲ. ಮುಖ್ಯವಾಗಿ ಇದು ನಮ್ಮ ಊರಿನ ಹೆಸರು ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಸ್ವಲ್ಪ ನಮ್ಮ ಊರಿನ ಹೆಸರು ಒರಿಜಿನಲ್ ಆಗಿ ಸಂತೆ ಗೌನಿಪಲ್ಲಿ ಅಂತ. ಸಂತೆಗೆ ತುಂಬಾ ಫೇಮಸ್ ನಮ್ಮ ಊರು. ಸಂತೆಗೆ ಇಲ್ಲಿ ಎತ್ತುಗಳ ಸಂತೆ ನಡೀತಾ ಇತ್ತು, ಕೋಳಿ ಸಂತೆ ನಡೀತಾ ಇತ್ತು, ತರಕಾರಿ ಸಂತೆ ನಡೀತಾ ಇತ್ತು. ಈ ನಮ್ಮ ಹಳ್ಳಿ ಕೇಂದ್ರ ಬಿಂದು ಇದು ಗೌನಿಪಲ್ಲಿ. ಸಂತೆಗೆ 24 ಕಿಲೋಮೀಟ್ರಲ್ಲಿ ಯಾವುದು ಟೌನ್ ಇಲ್ಲ. ದೊಡ್ಡ ಟೌನ್ ಅಂದರೆ ನಮ್ಮ ಊರೇ. ನಮ್ಮ ಊರು ಅಭಿವೃದ್ಧಿ ಶೂನ್ಯವಾಗಿದೆ. ನಾವು ಆಲ್ರೆಡಿ ಇವಾಗ 15 ದಿವಸ ನಮ್ಮ ಸಹೋದರರು ಹೇಳ್ದಂಗೆ 15 ದಿವಸ ಮುಂಚಿತವಾಗಿ ರಸ್ತೆಗಾಗಿ ನಾವು ಗೌನಿಪಲ್ಲಿ ಅಭಿವೃದ್ಧಿ ಸಂಸ್ಥೆ ಅಂತ ಒಂದು ಮಾಡ್ಕೊಂಡಿದ್ವಿ, ಯುವಕರು ಬಳಗ ಅಂತ.
ಅದರ ವತಿಯಿಂದ ಒಂದು ಧರಣಿ ಮಾಡಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆಸಿ ಹೇಳಿದ್ದೀವಿ, ಮನವರಿಕೆ ಮಾಡಿದ್ದೀವಿ. ಬೀದಿ ದೀಪಗಳಿಲ್ಲ, ರಸ್ತೆಗಳಿಲ್ಲ, ಸಿಮೆಂಟ್ ರಸ್ತೆಗಳಿಲ್ಲ. ಹಾಗೂ ನಮ್ಮೂರಿಗೆ ಮುಖ್ಯವಾಗಿ 24 ಗಂಟೆ ಸರ್ವಿಸ್ ಮಾಡೋ ವೈದ್ಯರಿಲ್ಲ. ನಮಗೆ ವೈದ್ಯರು ಇದ್ದಾರೆ, ದಿನದ ಹೊತ್ತಿರ್ತಾರೆ. ಸಂಜೆ 4:30-5 ಗಂಟೆ ಆಯಿತು ಅಂದರೆ ಎಲ್ಲ ಖಾಲಿ ಮಾಡ್ಕೊಂಡು ಊರಿಗೆ ಹೋಗ್ತಾರೆ. ಈಗ ರಾತ್ರಿ ಹೊತ್ತೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆಂಬುಲೆನ್ಸ್ ಇರೋಲ್ಲ. ನಾವು ಇಲ್ಲ ಮದನಪಲ್ಲಿಗೆ ಹೋಗಬೇಕು, ಇಲ್ಲ ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ್ಗೆ ಹೋಗಬೇಕು. ಹಾಗೂ ಮತ್ತೆ ಇಲ್ಲೊಂದು ಡಿಗ್ರಿ ಕಾಲೇಜ್ ಬೇಕಾಗಿದೆ ನಮಗೆ. ಹೆಣ್ಣು ಮಕ್ಕಳು ಸುಮಾರು ಇಲ್ಲಿಂದ ಒಂದು 500ರಿಂದ 600 ಜನ ಟ್ರಾವೆಲ್ ಮಾಡ್ತಾರೆ. ಚಿಂತಾಮಣಿಗೆ ಹೋಗಬೇಕು, ಇಲ್ಲ ಶ್ರೀನಿವಾಸಪುರಕ್ಕೆ ಹೋಗಬೇಕು, ಇಲ್ಲ ಕೋಲಾರ್ಗೆ ಹೋಗಬೇಕು. ಹೆಚ್ಚಿನ ವ್ಯಾಸಂಗಕ್ಕೆ ಹೌದು ಚಿಂತಾಮಣಿ 30 ಕಿಲೋಮೀಟರ್ ಆಗುತ್ತೆ, ಶ್ರೀನಿವಾಸಪುರ 25 ಕಿಲೋಮೀಟರ್ ಆಗುತ್ತೆ. ಇಷ್ಟು ದೂರ ಬಸ್ಸುಗಳಲ್ಲಿ ಓಡಾಡಬೇಕು ಮಕ್ಕಳು, ಹೆಣ್ಮಕ್ಳು. ಹಾಗಾಗಿ ನಮಗೆ ಪ್ರಥಮ ದರ್ಜೆ ಕಾಲೇಜ್ ಅವಶ್ಯಕತೆ ಇದೆ ಅಂತ ಆಲ್ರೆಡಿ ನಾವು 4 ವರ್ಷದ ಹಿಂದೆ ಇದ್ದ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆದ್ರೂ ಇದುವರೆಗೂ ಪ್ರಗತಿಯಲ್ಲಿಲ್ಲ. ಬಹುಶಃ ನಮ್ಮ ಇವಾಗ ಇರೋ ಪ್ರತಿನಿಧಿಗಳೇನಾದರೂ ತಲೆಗೆ ಹಾಕ್ಕೊಂಡು ಮಾಡ್ತಾರೇನೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಮೊನ್ನೆ ಸೆಷನ್ನಲ್ಲಿ ಬಹುಶಃ ಎತ್ತಿನ ಹೊಳೆ ಕಡೆ ಗಮನ ಕೊಡ್ತಾರೆ, ಅವರು KC ವ್ಯಾಲಿ ಕಡೆ ಗಮನ ಕೊಡ್ತಾರೆ. ಸರ್ ನಮ್ಮ ಮನೆ ಸೋರ್ತಾ ಇದೆ ಸರ್, ನಮ್ಮ ಮನೆ ಸೋರೋದನ್ನು ನಿಲ್ಲಿಸಿ, ಮತ್ತೆ ನಿಮ್ಮ ಜೊತೆ ನಾವಿದ್ದೀವಿ, ನಿಮ್ಮ ಜೊತೆ ನಾವು ಬರ್ತೀವಿ, ಹೋರಾಟ ಮಾಡೋಣ, ಎತ್ತಿನ ಹೊಳೆಗೆ ಹೋರಾಟ ಮಾಡೋಣ, KC ವ್ಯಾಲಿ 3ನೇ ಹಂತಕ್ಕೆ ಶುದ್ಧೀಕರಣಕ್ಕೆ ಹೋರಾಟ ಮಾಡೋ ಎಲ್ಲ ಮಾಡೋಣ. ಫಸ್ಟು ನಮ್ಮ ಮನೆ ಸೋರೋದನ್ನು ನಿಲ್ಲಿಸಿ. ಇಲ್ಲಿ ಗುಂಡಿಗಳು ನೀವು ಆಲ್ರೆಡಿ ನೋಡಿದ್ದೀರಾ, ರಸ್ತೆಗಳು ಸುಮಾರು ಡೈಲಿ 2 ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸೋದಿಲ್ಲ. ಅದ್ರ ತಕ್ಕಂಗೆ ಈ ಲಾರಿಗಳು, ಹೆವಿ ಲಾರಿಗಳು ಬರ್ತವೆ ನಮ್ಮ ರಸ್ತೆಯಲ್ಲಿ. ಆ ಲಾರಿಗಳು ಬರೋದ್ರಿಂದ ಗುಣಿ ಇನ್ನೂ ಅಗಲ ಆಗುತ್ತೆ, ಗುಣಿ ಕುಂಟೆ ಆಗುತ್ತೆ, ಕುಂಟೆ ಕೆರೆ ಆಗ್ತಾ ಇದೆ. ಹೀಗಾಗಿ ನಮ್ಮ ಒಂದು ಬಾಧೆಗಳನ್ನು ಕೇಳುವರು ಇಲ್ಲ, ಹೇಳುವರು ಇಲ್ಲ. ಹೇಳಿದ್ರೆ ಕೇಳೋರು ಬೇಕಲ್ಲ ಸರ್, ಸಂಬಂಧಪಟ್ಟ ಅಧಿಕಾರಿಗಳು ಕೇಳಬೇಕು, ಮಾಡಬೇಕು. ಯಾವುದೇ ಒಂದು ಪ್ರಗತಿಪಥ ಮಾಡಿಲ್ಲ. ದಯವಿಟ್ಟು ತಾವಾದರೂ ತಮ್ಮ ಮುಖಾಂತರ ಸರ್ಕಾರಕ್ಕೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗಳೇ ಸೇರ್ತೀವಿ ಅಂತ ಹೇಳಿ, ಹಾಗಾಗಿ ನಿಮ್ಮ ಮುಂದೆ ನಾವು ನಮ್ಮ ಅಳಲನ್ನು ತೋಳ್ಕೊಳ್ತಾ ಇದ್ದೀವಿ ಸರ್. ಸರ್ ಅಂದರೆ ನಿಮ್ಮ ಊರು ಗಡಿಭಾಗ ಕರ್ನಾಟಕಕ್ಕೆ, ಇಲ್ಲಿಂದ 2-3 ಕಿಲೋಮೀಟರ್ ಹೋದ್ರೆ ಆಂಧ್ರ ಪ್ರದೇಶ ಬರುತ್ತೆ. ಆ ಕಾರಣಕ್ಕೆ ಏನಾದರೂ ಕಡೆಗಣಿಸಿದ್ರೆ ಹೆಂಗಾದ್ರೂ ಇರ್ತಾರೆ ಬಿಡಿ ಅಂತ? ಇಲ್ಲ ಬಹಳ ಕಡೆಗಣಿಸಿದ್ದಾರೆ ಸರ್. ಇದು ಆಂಧ್ರ ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಯಾವುದೇ ಒಂದು ತೊಂದರೆಗಳಿಲ್ಲ. ನಮ್ಗೆ ತಾಲೂಕು ಬಂದು ಶ್ರೀನಿವಾಸಪುರ, ಅದು ಬಿಟ್ಟರೆ ದೊಡ್ಡೂರು ನಮ್ಮ ಗೌನಪಲ್ಲಿನೇ. ಇಲ್ಲಿ ಏನೇ ಇಷ್ಟು ದೊಡ್ಡ ಊರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಬಸ್ ಸ್ಟ್ಯಾಂಡ್ ಇಲ್ಲ. ನಮಗೆ ಬಸ್ ಬಹಳ ಇಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ನಾವು ಬಹಳ ಎದುರಿಸ್ತಾ ಇದ್ದೀವಿ. ನಮಗೆ ಬಹಳ ಮುಖ್ಯವಾಗಿ ಬಸ್ ಸ್ಟ್ಯಾಂಡ್ ಗಾಡಿ ಓಡಾಡೋದು, ಟ್ರಾಫಿಕ್ ಜಾಮ್ ಆಗ್ಬೋದು, ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ. ರಸ್ತೆಗಳು, ಬಸ್ ಸ್ಟ್ಯಾಂಡ್ ಇಲ್ಲ ಸರ್. ನಮಗೆ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಬೇಕು, ಮತ್ತು ಡಾಕ್ಟರ್ಸ್ ವ್ಯವಸ್ಥೆ ಬೇಕು, ಸರಿಯಾಗಿ ಇಲ್ಲಿ ರೋಡ್ಗಳ ಇದು, ಮತ್ತು ಇನ್ನೊಂದು ಇದು ಸರ್, ಏನು ಶುಚಿತ್ವ ಇಲ್ಲ, ಇಲ್ಲಿ ಕ್ಲೀನ್ನೆಸ್ ಇಲ್ಲ. ಅದು ಸ್ವಲ್ಪ ನೀವು ಗಮನ ಹರಿಸ್ಬೇಕಂತ. ಯಾರು ಗಮನ ಹರಿಸಲ್ವ ಸರ್ ನಿಮ್ಮೂರಿಗೆ? ಸರ್ ನಮ್ಮೂರಿಗೆ ಗಮನ ಹರಿಸ್ತಾರೆ ಅಂತ ಹೇಳಿದ್ರೆ ಏನು ನಿದ್ದೆ ಮಾಡ್ತಿರ್ಬೇಕು ಮೋಸ್ಟ್ಲಿ, ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತ. ಬಟ್ ಹೇಳ್ದಂಗೆ ಸಂತೆ ಗೌನಿಪಲ್ಲಿ ಅಂತ ಹೆಸರು ಬಂದಿದೆ, ಬಟ್ ಸಂತೆ ನಡೆಯಲ್ಲ ಸರಿಯಾಗಿ. ಅದಕ್ಕೆ ನೀವು ಹೇಳ್ದಂಗೆ ಇವಾಗ ಸಂತೆ ನಡೆಯಲ್ಲ ಅಂದರೆ ಸಂತೆ ನಾಡೋಕ್ಕೆ ಜಾಗ ಇರಬೇಕು, ಜಾಗನೇ ಇಲ್ಲ. ಅದೇ ನೋಡಿದ್ರೆ ಟ್ರಾಫಿಕ್ ಜಾಮ್ ಆಗ್ತಿದೆ, ರಸ್ತೆ ಇಲ್ಲ. ಟ್ರಾಫಿಕಲ್ಲಿ ಜಾಮ್ ಆಗ್ತಿದೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಬಸ್ಸುಗಳು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ರೆ ಬಸ್ ಸ್ಟ್ಯಾಂಡ್ ಎಲ್ಲಿದೆ? ಹಂಗೆ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಇಲ್ಲ, APMC ಯಾರ್ಡ್ ಇಲ್ಲ, ಒಂದು ಡಿಗ್ರಿ ಕಾಲೇಜ್ ಇಲ್ಲ. ಇವಾಗ ನೀವು ನೋಡ್ದಂಗೆ ಏನು ಜಾಸ್ತಿ ನೋಡಿರ್ತೀರಾ, ಹೆಣ್ಮಕ್ಳಿಗೆ SSLC ಮುಗಿದ್ರೆ ಮನೇಲಿ ನಿಲ್ಲಿಸ್ಬಿಡ್ತಾರೆ. ಏನಾಗ್ತಿದೆ, SSLC ಮುಗಿದ್ರೆ ಮನೇಲಿ ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ PUC ಡಿಗ್ರಿ ಮಾಡ್ಬೇಕಂತ ಹೇಳಿದ್ರೆ PUC ಇದೆ, PUC ಗಂಟ ಮಾಡಿಸ್ತಾರೆ, ಮತ್ತೆ ಮನೇಲಿ ನಿಲ್ಲಿಸ್ಬಿಡ್ತಾರೆ, ಮತ್ತೆ ಮದುವೆ ಮಾಡೋಕ್ಕೆ ರೆಡಿ ಮಾಡ್ತಾರೆ. ಡಿಗ್ರಿ ಮಾಡ್ಬೇಕಂದ್ರೆ ಇಲ್ಲಿಂದ ಶ್ರೀನಿವಾಸಪುರಕ್ಕೆ ಹೋಗ್ಬೇಕು, ಚಿಂತಾಮಣಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಕೋಲಾರ್ಗೆ ಹೋಗ್ಬೇಕು, ಬೇರೆ ಪರಿಸ್ಥಿತಿ ಇಲ್ಲ. ಅದಕ್ಕೆ ಡಿಗ್ರಿ ಕಾಲೇಜು ಒಂದು ಬೇಕಿದೆ ನಮ್ಮೂರಿಗೆ. ಬಟ್ ಯಾವುದಂತಾನೆ ಗಮನ ಹರಿಸಲ್ಲ. ಇನ್ನೊಂದು ಹೇಳಿ ನಾನು ಲಾಸ್ಟಲ್ಲಿ ಹೇಳಕ್ಕೆ ಏನು ಬಯಸ್ತೀನಿ, ನಾವು ಈ ಗಡಿನಾಡಲ್ಲಿ ಹುಟ್ಟಿರೋದೇ ನಮ್ಮ ದುರುಪಯೋಗ, ಇದು ನಮ್ಮದು ದುರಾದೃಷ್ಟ ಅಂತ ಅಂದ್ಕೊಳ್ತೀನಿ. ನಮ್ಮ ನೋವನ್ನು ಯಾರೂ ಪರಿಗಣಿಸ್ತಾ ಇಲ್ಲ. ಪ್ರತಿಯೊಂದು ಇಲಾಖೆಗೆ ಭೇಟಿ ಮಾಡಿದ್ದೀವಿ, ಪ್ರತಿಯೊಂದು ಶಾಸಕರ ಹತ್ರ ಹೋಗಿದ್ದೀವಿ, ಪ್ರತಿಯೊಬ್ಬರ ಹತ್ರ ಕೇಳ್ಕೊಂಡಿದ್ದೀವಿ, ನಮ್ಮ ಬಾಧೆಯನ್ನು ಹೇಳ್ಕೊಂಡಿದ್ದೀವಿ, ಈ ಥರ ಇದೆ ಸರ್ ನಮ್ಗೆ ಏನೋ ಒಂದು ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಯಾರು ನಮ್ಮ ಕಣ್ಣೀರು ಒರೆಸೋರು ಯಾರೂ ಇಲ್ಲ. ನಮ್ಮ ಕಣ್ಣೀರು ನಾವೇ ಒರೆಸ್ಕೊಳ್ತಾ ಇದ್ದೀವಿ, ಆದ್ರೂ ಬರ್ತಾನೆ ಇದೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ನಾವು ಇವಾಗ ಬಸ್ ಸ್ಟ್ಯಾಂಡ್ ಇಲ್ಲ, ಸಂತೆ ಮಾಡೋಕ್ಕೆ ಸಂತೆ ಜಾಗ ಇಲ್ಲ, ಜಾನುವಾರುಗಳಿಗೆ ಸದ್ಯಕ್ಕೆ ಅಲ್ಲೆಲ್ಲೋ ಮಾಡ್ತಿದ್ವಿ, ಅದು ಜಾಗ ಅವ್ರು ಕೊಡ್ತಾ ಇಲ್ಲ, ಅದು ಪ್ರೈವೇಟ್ ಜಾಗ. ಸೊ ಇವಾಗ ನಮಗೆ ಒಂದು ಜಾಗ ಮಾಡಿಕೊಡ್ಬೇಕು, ಇನ್ನೊಂದೊಂದು ಬಸ್ ಸ್ಟ್ಯಾಂಡ್ ಮಾಡಬೇಕು, ಡಿಗ್ರಿ ಕಾಲೇಜ್ ಒಂದು ಬೇಕು, APMC ಯಾರ್ಡ್ ಒಂದು ಬೇಕು. ಡಾಕ್ಟ್ರು ಸರ್ ಏನಾದರೂ ತೊಂದರೆ ಆದರೆ ಹೋದರೆ ಒಂದು ಕರೆಕ್ಟಾಗಿ ನೈಟ್ ಟೈಮ್ಸಲ್ಲಿ ಒಂದು ಟ್ಯಾಬ್ಲೆಟ್ ಕೊಡಲ್ಲ, ಏನೋ ಒಂದು ಯಾವುದೋ ಒಂದು ಇಂಜೆಕ್ಷನ್ ಹಾಕ್ತಾರೆ, ಒಂದು ಯಾವುದೋ ಡೈಕ್ಲೋ ಒಂದು ಇಂಜೆಕ್ಷನ್ನು, ಅದು ಡೋಲೊಂದು ಟ್ಯಾಬ್ಲೆಟ್ ಕೊಡ್ತಾರೆ. ಅದು ಪ್ರತಿಯೊಬ್ಬರಿಗೂ ಗ್ರಾಮಸ್ಥರಿಗೆ ಗೊತ್ತು, ಡೋಲೋ ತೊಗೊಂಡ್ರೆ ಇಲ್ಲೇ ತೊಗೊಳ್ಳೋಣ ಅಂತ. ಅದೇ ಅಲ್ಲಿ ಯಾಕೆ ಹೋಗ್ಬೇಕು? ಅದಕ್ಕೆ ಸರಿಯಾಗಿ ಒಂದು ಡಾಕ್ಟ್ರ್ ಇಲ್ಲ,
ಅದು ಡಾಕ್ಟರ್ 24 ಗಂಟೆ ಒಂದು ಡಾಕ್ಟರ್ ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಕಡೆಯಿಂದ ವಿನಂತಿ ಮಾಡ್ತಾ ಇದ್ದೀವಿ ಸರ್. ಆದ್ರೂ ನೀವೇನಾದರೂ ನಿಮ್ಮ ಕಡೆಯಿಂದ ಏನಾದರೂ ಸಾಹೇಬರು ಮಾಡ್ತಾರಂತ ಕೋರ್ಕೊಳ್ತಾ ಇದ್ದೀವಿ. ಹೆಂಗ್ ಬದುಕೋದು ಇಂಥ ಊರಲ್ಲಿ? ಇಲ್ಲ, ನಾವು ಆ್ಯಕ್ಚುಲಿ ಬದುಕೋದಕ್ಕೇನೋ ಚೆನ್ನಾಗಿ ಬದುಕ್ತಾ ಇದ್ದೀವಿ. ಕಮ್ಯುನಿಕೇಷನ್ ಗ್ಯಾಪಿಂದ ಬದುಕ್ತಾ ಇದ್ದೀವಿ. ಅಂದರೆ ಒಬ್ರಿಗೊಬ್ರು ನಮಗೆ ಸಂಬಂಧ ಇಲ್ಲ. ಇಲ್ಲಿ ರಾಜಕೀಯ ನಾಯಕರಿಗೂ ಅಧಿಕಾರಿಗಳಿಗೂ ಸಾರ್ವಜನಿಕರಿಗೂ ಸಂಪೂರ್ಣವಾಗಿ ಚೈನ್ ಲಿಂಕ್ ಕಟ್ ಆಗಿದೆ. ಯಾಕಂದರೆ ರಸ್ತೆ ಸಮಸ್ಯೆ ಬಂದಿದ್ರೆ ನಾವೇ ನೋಡ್ಕೋಬೇಕು. ಈಗ ಹಿರಿಯರೆಲ್ಲ ಹೇಳ್ತಿದ್ರು ಸಂತೆ ಸಮಸ್ಯೆನಾ, ನಮಗೇನು ಸಂಬಂಧ ಇಲ್ಲ. ನಮಗೇನು ಈಗ ಶಾಸಕರಾಗಲಿ ಮಾಜಿ ಶಾಸಕರಿಗಾಗಲಿ ಅಧಿಕಾರಿಗಳಿಗೆ ನೀವೇನಾದ್ರು ರಸ್ತೆ ಬೇಕಂದ್ರೆ ಬಡ್ಜೆಟ್ ಇಲ್ಲ ಅಂತ ಸರಾಗವಾಗಿ ಹೇಳ್ಬಿಡ್ತಾರೆ. ಅವ್ರ ಸಂಬಳಗಳು ಹೋಗ್ತಾ ಇರ್ತವೆ, ಅವ್ರಿಗೇನು ಟಿ.ಎ.ಗಳು, ಅವ್ರ ಕಾರ್ಗಳು, ಪೆಟ್ರೋಲ್ಗಳು, ಅವ್ರ ಐಷಾರಾಮಿ ಜೀವನಕ್ಕೆ ಎಲ್ಲೂ ತೊಂದರೆ ಆಗಿಲ್ಲ. ಇದು ಸಾಕಾಗದೆ ಯಾರಾದರೂ ಟೆಂಡರ್ಸ್ ಅವರು ಇವರು ಹಾಕ್ಕೊಂಡಿದ್ರೆ ಈಗ ರಾಜ್ಯದಲ್ಲೇ ಸುದ್ದಿ ಆಗಿರೋದು ಈಗಿಂದಲ್ಲ, ಈ ನಮ್ಮ ದೇಶದ ದುರದೃಷ್ಟ. ಇದು ಏನೋ ಪರ್ಸೆಂಟೇಜು ಅಂತ ಓಕೆ. ಈ ವ್ಯವಸ್ಥೆಯಲ್ಲಿ ಯಾರನ್ನ ಕೇಳೋದು? ಅಧಿಕಾರಿಗಳನ್ನ ಕೇಳಿದ್ರೆ ಮಂತ್ರಿಗಳು ಕೇಳ್ತಾರಪ್ಪ ಅಂತಾರೆ, ಸರ್ಕಾರ ಸರಿ ಇಲ್ಲ ಅಂತಾರೆ. ಅಧಿಕಾರಿಗಳನ್ನ ಕೇಳಿದ್ರೆ, ಸರ್ಕಾರನ ಕೇಳಿದ್ರೆ ಅಧಿಕಾರಿಗಳು ಸರಿ ಇಲ್ಲಪ್ಪ, ಬಡ್ಜೆಟ್ ಏನೋ ತೊಂದರೆ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಈ ವರ್ಷದ 4.5 ಲಕ್ಷ ಬಡ್ಜೆಟ್ ಕೋಟಿ ಗ್ಯಾರಂಟಿಗಳದ್ದು ಸಮಸ್ಯೆ ಅಂತ ಹೇಳ್ತಾರೆ. ಮಾತು ತೆಗೆದ್ರೆ ವಿರೋಧ ಪಕ್ಷದವ್ರಿಗೂ ಏನು ಆಡಳಿತ ಪಕ್ಷದವ್ರಿಗೂ ಕೆಲವರು ಅದು ಅನುಮಾನವಾಗ್ಬಿಟ್ಟಿದೆ ಅವ್ರಿಗೆ. ಏನು ಗ್ಯಾರಂಟಿಗಳ ಸಮಸ್ಯೆಯಿಂದ ನಾವು ಯಾವುದೋ ಅಭಿವೃದ್ಧಿ ಕಾರ್ಯ ಮಾಡೋಕ್ಕಾಗ್ತಾ ಇಲ್ಲ. 56,000 ಕೋಟಿ ಗ್ಯಾರಂಟಿ, 4.5 ಲಕ್ಷ ಕೋಟಿ ಬಡ್ಜೆಟಲ್ಲಿ 56,000 ಕೋಟಿ ಹೋದರೆ 3,81,000 ಕೋಟಿ ಬಡ್ಜೆಟ್ ಇದೆ. ಅಂದಾಜಾಗಿ ಹೇಳ್ತಾ ಇದ್ದೀವಿ ನಾವು. ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾಕೆ 56,000 ಅಷ್ಟೇನಾ ಬಡ್ಜೆಟ್ ಇರೋದು? ಇದ್ರ ಮೇಲೆ ಬಡ್ಜೆಟ್ ಇಲ್ವಾ? ಅಂದರೆ ಅಷ್ಟು ಹಿಂದುಳಿದಿದೆಯಾ ನಮ್ಮ ರಾಜ್ಯ? ಇಲ್ವಲ್ಲ. ನಮ್ಮ ದೇಶದಲ್ಲೇ ಕರ್ನಾಟಕನೇ ಸುಭಿಕ್ಷವಾಗಿರೋವಂಥದ್ದು ಅಲ್ವಾ? ದೆಹಲಿ, ಮಹಾರಾಷ್ಟ್ರ, ಚೆನ್ನೈ ಇವೆಲ್ಲ ಬಿಟ್ಟರೆ ನಮ್ಮದು ರಾಜ್ಯ ಚೆನ್ನಾಗಿದೆ. ಅಂಥದ್ರಲ್ಲಿ ನಮ್ಮಂಥ ಗ್ರಾಮ ಇದು ನೋಡಿ, ವ್ಯವಸಾಯ ಉತ್ಪನ್ನ ಸಹಕಾರ ಸಂಘ, ಪತ್ತಿನ ಸಹಕಾರ ಸಂಘ ಇದೆಲ್ಲ ನಂಬರ್ 1 ಅವಾರ್ಡ್ ಬಂದಿರುವಂಥದ್ದು ಸಂಘ. ಅದು ಸಂತೆಗೌನಪಲ್ಲಿ ಅಂದರೆ ಅಂಥ ಹೆಸರು ಮಾಡಿರುವಂಥ ಸಂತೆಗೌನಪಲ್ಲಿ. ನಮಗೆ 2 ವರ್ಷಗಳಿಂದ 3 ವರ್ಷಗಳಿಂದ ನಾವು ನರಕಯಾತನೆ ಅನುಭವಿಸ್ತಾ ಇದ್ದೀವಿ. ಅಂದರೆ ಇದರಲ್ಲಿ ಇನ್ನು ಬೇರೆ ರೀತಿ ಹೇಳೋದಕ್ಕೆ ಬೇಡ. ಮೊನ್ನೆ ಒಬ್ಬ ಹಾರ್ಟ್ ಪೇಷಂಟ್, ನಾನೇ ಸ್ವತಃ ಆಂಬುಲೆನ್ಸ್ ಫೋನ್ ಮಾಡಿದ್ರು ಸ್ಪಂದಿಸೋದಿಲ್ಲ. ನಮ್ಮ ಹಳ್ಳಿ, ನಮ್ಮದು ಗಡಿಬಾರ್ ಏನು ಬೈರಿಗನಪಲ್ಲಿ ಪಂಚಾಯತಿಯಿಂದ ಬರುತ್ತೆ, ಅಲ್ಲಿಂದ ಮತ್ತೆ 4 ಕಿಲೋಮೀಟರ್ ಹೋಗ್ಬೇಕು ನಮ್ಮ ಊರಿಗೆ. ಅಲ್ಲಿಂದ ಇಲ್ಲಿ ಬರಬೇಕಂದ್ರೆ 3/4 ಗಂಟೆ ಬೇಕು. ರಸ್ತೆ ಸರಿ ಇಲ್ಲ. ಹಾರ್ಟ್ ಪೇಷಂಟ್ನ ನೀವು ಹೆಂಗೆ ಕರ್ಕೊಂಡು ಹೋಗ್ತೀರಾ? ಗ್ಯಾರಂಟಿಗಳು ಕೊಡ್ತಾ ಇದ್ದೀರಾ, ಸಂತೋಷ. ಮಿಕ್ಕಿದ್ದು ನೋಡಿ ಸ್ವಾಮಿ, ಬಸ್ ಇಲ್ಲ. 6 ಗಂಟೆ ಆಗ್ಬಿಟ್ರೆ ಒಂದು ಬಸ್ ಇಲ್ಲ ಇಲ್ಲಿಂದ ಹೋಗಿ. ಆರೋಗ್ಯ ಅಲ್ಲ, ಅನಾರೋಗ್ಯ ಆದ್ರೆ ಹಾಸ್ಪಿಟ್ಲ್ಗಳ ವ್ಯವಸ್ಥೆ ವ್ಯವಸ್ಥೆ ಏನಿಲ್ಲ ಸರ್. ಏನಿಲ್ಲ, APMC ಇಲ್ಲ, ಆಫೀಸ್ಗಳು ಇಲ್ಲ. ಪ್ರೈವೇಟ್ ಹಾಸ್ಪಿಟಲ್ ಇದ್ರೆ ಅವು ಮುಚ್ಚಿಬಿಟ್ಟಿದ್ದಾರೆ. ಪ್ರೈವೇಟ್ ಹಾಸ್ಪಿಟಲ್ ಇದ್ರೆ ಅವು ಮುಚ್ಚಿಬಿಟ್ಟಿದ್ದಾರೆ. ಅವು ಯಾರು ತೆಗಿಯಂಗಿಲ್ಲ. RMC ಅವರು ಯಾರು ಇಂಜೆಕ್ಷನ್ ಹಾಕಂಗಿಲ್ಲ. ಗೌರ್ಮೆಂಟ್ ಅವರು ಇಂಜೆಕ್ಷನ್ ಹಾಕಂಗಿಲ್ಲ. ನಾವು ರೈತರು ಎಲ್ಲಿ ಹೋಗ್ಬೇಕು? ಇಲ್ಲಿ APMC ಮಾರ್ಕೆಟ್ ಇವರು ಇದ್ದಿದ್ರಲ್ಲ, RMC ಅವರು ಏನು ಇಂಜೆಕ್ಷನ್ ಹಾಕ್ತಾ ಇದ್ರು, ಅವ್ರು ಹಾಕಂಗಿಲ್ಲ ಇವಾಗ. ಇಲ್ಲಿ ಇವರು ಎಜುಕೇಷನ್ ಮಾಡಿಕೊಂಡು ಇವರೆಲ್ಲ ಸೂತ್ ಆಗ್ತಾರೆ ನಮಗೆ, ಇವ್ರು ಆಗ್ತಾ ಇಲ್ಲ. ನಾವು ಎಲ್ಲಿ ಹೋಗ್ಬೇಕು? ರೈತರು ಇಲ್ಲಿಂದ ಹೋಗ್ಬೇಕಂದ್ರೆ 30-40 ಕಿಲೋಮೀಟರ್ ಹೋಗ್ಬೇಕು. ಎಲ್ಲಾದ್ರೂ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ 30-40 ಕಿಲೋಮೀಟರ್ ಹೋಗ್ಬೇಕು. ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾರೆ. ಎಷ್ಟೋ ಜನ ಸತ್ತೋಗಿದ್ದಾರೆ, ಎಲ್ಲ ಸತ್ತೋಗಿದ್ದಾರೆ. ಎಲ್ಲ ಸತ್ತೋಗಿದ್ದಾರೆ, ಏನೂ ಇಲ್ಲ. ಆಧಾರ ನಮಗೆಲ್ಲ ಇದು ಮಾಡಿಕೊಂಡು ನೀವು ದಯವಿಟ್ಟು ಎಲ್ಲ ಇದು ಮಾಡಿ, ಚಾನಲ್ಗಳೆಲ್ಲ ಕಳಿಸಿ. ದಯವಿಟ್ಟು ಹಾಸ್ಪಿಟಲ್ ಬಗ್ಗೆ ತುಂಬ ಇಂಟ್ರೆಸ್ಟ್ ತಗೋಬೇಕಿಲ್ಲ. ಯಾಕೆಂದರೆ ನನಗೂ ಓಪನ್ ಹಾರ್ಟ್ ಸರ್ಜರಿ ಆಯಿತು. ಇಲ್ಲಿಂದ ಹೋಗ್ಬೇಕಂದ್ರೆ ಆಂಬುಲೆನ್ಸೇ ಇಲ್ಲ. ಆಂಬುಲೆನ್ಸ್ ಇಲ್ಲದ ನಾನು ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ ಹೋಗಿ ಲಕ್ಷಾಂತರ ರೂಪಾಯಿ ನಾನು ದುಡ್ಡು ಕಟ್ಟಿದ್ದೀವಿ. ಯಾರು ಕೊಡ್ತಾರೆ ಸರ್? ಗೌರ್ಮೆಂಟಲ್ಲಿ ಸವಲತ್ತು ಇಲ್ಬೇಕು ತಾನೆ. ದಯವಿಟ್ಟು ಸವಲತ್ತು ಮಾಡೋಕ್ಕೆ ನೀವು ಸಹಾಯ ಮಾಡಿ ಸರ್, ಅಷ್ಟೇ. ಥ್ಯಾಂಕ್ ಯು. ಬೇರೆ ವ್ಯವಸ್ಥೆ ಎಲ್ಲ ಮಳೆಗಾಲದಲ್ಲಿ ಹೆಂಗಿರುತ್ತೆ? ರಸ್ತೆ ಎಲ್ಲ ಮುಳುಗೋಗಿರುತ್ತೆ. ನೋಡಿದಿರ್ತಾನೆ ನೀವು ಹೋಗಿ, ಗುಂಡಿಗಳು ಎಷ್ಟಿದೆಯೋ ಅದೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಬಾವಿಗಳು, ಕೆರೆಗಳು. ಥ್ಯಾಂಕ್ ಯು ಸರ್. ಗೋಣಿಪಲ್ಲಿ ಸುತ್ತಮುತ್ತಲು ಇರೋ ಗ್ರಾಮಸ್ಥಗಳಿಗೆ ದೊಡ್ಡ ಊರು ಅಂದರೆ ಗೋಣಿಪಲ್ಲಿನೇ. ಇಲ್ಲಿ ನೋಡಿದ್ರೆ ಗೋಣಿಪಲ್ಲಿ ಎಲ್ಲ ಇದು ಕೆರೆ ಆಗೋಗಿದೆ ಎಲ್ಲ. ಅಂದರೆ ಅಷ್ಟು ದೊಡ್ಡ ದೊಡ್ಡ ಅಲೆಗಳು ಎಲ್ಲ. ಎಲ್ಲಿ ನೋಡಿದ್ರು ಎಲ್ಲಿ ಈ ಕಡೆ ಹೋಗೋಕ್ಕಾಗಲ್ಲ, ಈ ಕಡೆ ಹೋಗೋಕ್ಕಾಗಲ್ಲ. ಇಲ್ಲಿ ನೋಡಿದ್ರೆ ಕೆರೆ, ಇಲ್ಲಿ ನೋಡಿದ್ರೆ ಚರಂಡಿಗಳು ಕಚಡ ಜಾಸ್ತಿ. ಯಾರು ವ್ಯವಸ್ಥೆ ಇದೆ? ಪಂಚಾಯತಿ ಇದೆ, ಪಂಚಾಯತಿಯಲ್ಲಿ ಇರೋರು ಯಾರು ಸರಿ ಇಲ್ಲ ಇಲ್ಲಿ ಮೇನ್. ಹಂಗಾಗೋಗಿದೆ. ಅಧಿಕಾರಿಗಳೇನು ಅಧಿಕಾರಿಗಳು ಬಂದು ಇಲ್ಲಿ ಇದು ಮಾಡಿದ್ರಲ್ಲ ಸರ್. ಅಧಿಕಾರಿಗಳು ಬಂದು ಹೋಗ್ತಾ ಇದ್ದಾರೆ ಅಷ್ಟೇ. ನಾವು ರೈತರು, ಕೂಲಿ ಮಾಡೋರು.
ಇಲ್ಲ ನಾವು ತರಕಾರಿ ಹಾಕೊಂಡು ಬರಬೇಕು, ಒಂದು ಮೂಟೆ ಎತ್ಕೊಂಡು ಬರಬೇಕು, ಆಟೋದಲ್ಲಿ ಬರಬೇಕು. ಬರೋಕ್ಕೇನು ಈಗ ಮಳೆ ಬಿತ್ತು, ಒಂದು ಗುನಿ ತಿಂದಿತ್ತು, ನಮ್ಮ ಹೆಂಗಸ್ರು ಹಾಕೊಂಡು ಬರ್ತಾ ಇದ್ದೀನಿ, ಮಕ್ಳು ಹಾಕೊಂಡು ಬರ್ತಾ ಇದ್ದೀನಿ, ಬಿದ್ದು ಹೋಗೋದು. ಹೆಣ್ಮಕ್ಳು ನಾವು ಸ್ಕೂಲ್ ಕರ್ಕೊಂಡು ಹೋಗಬೇಕು, ಇಲ್ಲಿ ರೋಡ್ ಇರೋಲ್ಲ, ಇಲ್ಲಿ ಟ್ರಾಫಿಕ್ ಆಗಿರ್ತದ, ನಾವು ಹೆಂಗೆ ಕಲಿಸ್ಬೇಕು, ನಮ್ಮ ಮಕ್ಳು ಹೆಂಗೆ ಹೋಗ್ಬೇಕು. ಇದರ ನಮ್ಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಿಮ್ಗೆಲ್ಲ ನಮಸ್ಕಾರ ಮಾಡ್ತೀನಿ. ಪ್ರಭುತ್ವನೇ ಹೇಳಿ, ನೀವು ಯಾವುದೋ ಒಂದು ಕೆಲಸ ಇಲ್ಲಿ ಮುತ್ತಾಯ ಕೊಟ್ಟು ನಮ್ಗೆ ಇಲ್ಲಿ ಶುರು ಮಾಡಿದ್ರೆ ಏನು, ದಯವಿಟ್ಟು ನಿಮ್ಗೆಲ್ಲ ಕೈ ಮುಗಿತೀನಿ. ಇಲ್ಲಿ ನೀವು ಸ್ಟಾರ್ಟ್ ಮಾಡಿ ಈ ಕೆಲಸ ಮಾಡ್ತಾ ಇದ್ದೀವಿ. ನಾನೊಬ್ಬ ರೈತ, ಒಂದು ತರಕಾರಿ ಹಾಕೊಂಡು ಬರ್ತೀನಿ. ಅಲ್ಲಿ ಎಲ್ಲಿ ಮಾರ್ತೀರಿ ತಗೊಂಡೋಗಿ? APMC ಯಾರ್ಡ್ ಬೇರೆ ಇಲ್ವಂತಲ್ಲ ಸರ್, ನಾನು ಅಷ್ಟು ಓದಿಲ್ಲ, ಏನೋ ಈಗ ನಿಮ್ಮಂಥವ್ರು ಮಾತಾಡೋಕ್ಕೆ ಒಂದು ಮಾತು ಕಲ್ಕೊಂಡಿದ್ದೀನಿ ಅಷ್ಟೇ. ನಾನು ಎಲ್ಲಿ ಹೋಗ್ಬೇಕು, ಎಲ್ಲಿ ಬರ್ಬೇಕಂತ ನಮ್ಗೆ ಗೊತ್ತಿಲ್ಲ. ಮಾರ್ಕೆಟ್ಗೆ ಹೋದ್ರೆ ಮಾರ್ಕೆಟ್ ಎಲ್ಲಿ ಹೋಗಿರ್ಬೇಕಂತ ಗೊತ್ತಿಲ್ಲ. ಇಲ್ಲಿ ಮಾರ್ಕೆಟ್ ಅದೇ ಅನುಭವಕ್ಕ ಇಲ್ಲ. ಇಲ್ಲಿ ಬರ್ತೀನಿ, ಮೂಟೆ ಹಾಕೊಂಡು ಬರ್ತೀನಿ, ಅಲ್ಲಿ ನಿಂತ್ಕೊಂಡಿರ್ಬೇಕು. ಮಳೆ ಬಂತು, ಆ ಗಾಡಿ ನಾವು ಗುದ್ದಕ್ಕೆ ಬರ್ತಾನ, ಆ ರೋಡ್ ಇರಲ್ಲ, ಆ ಗುಣಿಯದಾಗಿ ಬೀಳ್ಸ್ಬೇಕು, ಅದೇ ಕೆಟ್ಟೋಗ್ತದ. ತಿರ್ಗಂಡ್ರೆ ಎತ್ಕೊಂಡು ಮನೆಗೆ ಹೋಗ್ಬೇಕಂದ್ರೆ ನನಗೆ ಕಷ್ಟ ಆಗ್ತದ. ಹೆಂಡ್ರಿಗೆ ಮಕ್ಕಳಿಗೆ ಓಟ್ ಹಾಕೋಕ್ಕಿಲ್ಲ. ಈ ಥರ ನಮ್ಗೆ ಕಷ್ಟ ಬರ್ತಾ ಇದೆ. ದಯವಿಟ್ಟು ನೀವು ಸರ್ಕಾರಕ್ಕೆ ಅಪ್ಲೈ ಮಾಡಿ. ಏನು ನಮ್ಮ ಗೌನ್ಪಲ್ಕ ಹಿಂಗೆ ಕೋಡ್ಪಲ್ಲಿಂದ ಹಿಂಗೆ ರಾಯಲ್ಪಾಡ್ಗಿಂದ ಇಲ್ಲಿಗೆ ಗಂಟ ನಮ್ಗೆ ಹಿಂಗೆ ರಸ್ತೆ ಬಸ್ಕ ಇನ್ನೊಂದಕ್ಕ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಿಮ್ಮನ್ನ ದಯವಿಟ್ಟು ಕಾಲು ಮುಗಿತಾ ಇದ್ದೀನಿ. ಸರ್ ಏನೋ ಹೇಳ್ತಾ ಇದ್ದ? ಸೌಬಕ್ನ ಏಕ್ಲಿಕ್ನ ಅಂತಾರ. ವೆಹಿಕಲ್ದಂತೂ ತುಂಬಾ ಕಷ್ಟ. ಒಂದಿಷ್ಟು ಈ ಗೌನಿಪಲ್ಲಿ ಗ್ರಾಮಸ್ಥರ ಮಾತು. ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನುವಂಥದ್ದು ಅವರ ಬೇಸರ ಮತ್ತು ಆಕ್ರೋಶ. ಸರಿಯಾದ ರಸ್ತೆ ಇಲ್ಲ, ಚರಂಡಿ ಇಲ್ಲ, APMC ಯಾರ್ಡ್ ಇಲ್ಲ, ಬಸ್ ನಿಲ್ದಾಣ ಇಲ್ಲ, ಡಿಗ್ರಿ ಕಾಲೇಜ್ ಇಲ್ಲ, ಆರೋಗ್ಯ ಕೇಂದ್ರಗಳಿಲ್ಲ, ವೈದ್ಯರಿಲ್ಲ. ಹೀಗೆ 108 ಸಮಸ್ಯೆಗಳ ಮಧ್ಯೆ ಈ ಗ್ರಾಮಸ್ಥರಿದ್ದು ಸುತ್ತಮುತ್ತ ಇರುವಂಥ ಹಳ್ಳಿಗಳ ಏನು ಗ್ರಾಮಸ್ಥರು ಇಲ್ಲಿ ಜೀವನವನ್ನು ಮಾಡ್ತಾ ಇರುವಂಥದ್ದು. ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ಮತ್ತು ನೋವು ಕೂಡ ಈ ಗ್ರಾಮಸ್ಥರಲ್ಲಿ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಚಾಲನ ಮಧು, ಬಲ ನಿಮ್ಮದು.